ರಾಮನೂರಿನಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿಗಳು, ನಮ್ಮ ಆಂಕರ್ಸ್ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅರುಣ್, ಅರವಿಂದ್, ಶಬ್ಬೀರ್ ಎಲ್ಲರೂ ಕೂಡ ಅಯೋಧ್ಯೆಯಲ್ಲಿದ್ದಾರೆ. ಈಗ ನಮ್ಮ ಅರುಣ್ನ ಮಾತನಾಡಿಸೋಣ. ಅರುಣ್ನ, ಸಾಮಾನ್ಯವಾಗಿ ಬಹಳಷ್ಟು ಟ್ರೆಂಡ್ಗಳು ಕ್ರಿಯೇಟ್ ಆಗ್ಬಿಡುತ್ತೆ ಆ ಸಂದರ್ಭ, ಆ ದಿನದ ವಿಶೇಷತೆ ಕುರಿತಾಗಿ. ಈಗ ಸದ್ಯ ಅಯೋಧ್ಯೆಯಲ್ಲಿ ಶುರುವಾಗಿರುವಂತಹ ಟ್ರೆಂಡ್ ಏನು? ಕೇಸರಿಮಯವಾಗಿದೆ, ಅಲ್ಲೊಂದಷ್ಟು ಭಾವಚಿತ್ರಗಳಿಗೆ, ಆ ಪ್ರಿಂಟಿಂಗ್ನ ಬಾವುಟಗಳಿಗೆ ಡಿಮಾಂಡ್ ಹೆಚ್ಚಾಗಿದೆ ಅಂತ ಇದ್ರಿ. ಅಂದ್ರೆ ಒಂದ್ ಕಡೆಯಲ್ಲಿ ಆ ಕೆಲಸ ಮಾಡೋರ್ಗೂ ಕೂಡ ಒಂದು ಕೆಲಸ ಸಿಕ್ಕಂಗಾಯ್ತು, ಇನ್ನೊಂದು ಕಡೆಯಲ್ಲಿ ಟ್ರೆಂಡ್ ಕೂಡ ಆಯ್ತು, ಇನ್ನೊಂದು ಕಡೆಯಲ್ಲಿ ಭಕ್ತಿ ಮೆರೆದಂತಾಯ್ತು. ಏನಾಗ್ತಾ ಇದೆ ಬಾವುಟಗಳ ವಿಷಯದಲ್ಲಿ? ಎಸ್ ದಿವ್ಯಾ, ಬಾವುಟಗಳ ವಿಚಾರ ನಮಗೆ ಎಲ್ಲಾ ಕಡೆಯೂ ಕೂಡ ಈ ಜಾತ್ರೆಗಳಲ್ಲೆಲ್ಲ ಬಾವುಟಗಳನ್ನ ನಾವು ನೋಡ್ತೀವಿ. ಬಟ್ ಇಲ್ಲಿ ಅಯೋಧ್ಯೆಯಲ್ಲಿರುವಂತಹ ಈ ಬಾವುಟ ಇದೆಯಲ್ಲ, ಬಹಳ ಭಾವನಾತ್ಮಕವಾಗಿ ಸಂಬಂಧವನ್ನ ಬೆಳೆಸ್ಕೊಳ್ಳುತ್ತೆ ಈ ಬಾವುಟ. ಸೊ ಹಾಗಾಗಿ ಪ್ರತಿ ಮನೆ, ಪ್ರತಿ ಅಂಗಡಿ, ಪ್ರತಿ ಗಾಡಿ, ದೇವಸ್ಥಾನಗಳು ಎಲ್ಲಾ ಕಡೆಯೂ ಕೂಡ ಬಾವುಟಗಳು ರಾರಾಜಿಸ್ತಾ ಇದೆ. ಇದರಲ್ಲಿ ಮತ್ತೊಂದು ವಿಶೇಷತೆಯನ್ನು ನೀವು ಗಮನಿಸಬೇಕು. ಆ ಬಾವುಟಗಳು ಕೇವಲ ಬಾವುಟಗಳಾಗಿಲ್ಲ. ಅದರಲ್ಲಿ ನೀವು ಮಹಾಭಾರತದಲ್ಲಿ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಹನುಮಂತ ಬಾವುಟದಲ್ಲಿ ವಿರಾಜಿಸ್ತಾನೆ, ಅರ್ಜುನನ ರಥದಲ್ಲಿ. ಕೃಷ್ಣ ಅದಕ್ಕೆ ಸಾರಥಿಯಾಗಿರ್ತಾನೆ. ಆ ಬಾವುಟ ಹೇಗೋ ಈಗ ಅದೇ ರೀತಿಯಾದಂತಹ ಬಾವುಟಗಳು ಇಲ್ಲಿ ಕಾಣಿಸ್ತಾ ಇದೆ. ಹೇಗೆ? ರಾಮನನ್ನ ಚಿತ್ರಗಳಿರುವಂತಹ ಬಾವುಟಗಳಿದೆ, ಹನುಮನ ಚಿತ್ರವಿರುವಂತಹ ಬಾವುಟಗಳಿದೆ, ರಾಮ, ಲಕ್ಷ್ಮಣ, ಸೀತೆ, ಹನುಮಂತ ಇವರಿಷ್ಟರಿರುವಂತಹ ಬಾವುಟಗಳು ಸಿಗ್ತಾ ಇದೆ. ಬರೀ ಜೈ ಶ್ರೀರಾಮ್ ಅಂತ ಬರೆದಿರುವಂತಹ ಬಾವುಟಗಳಿದೆ. ಇದೊಂದು ರೀತಿಯಾಗಿ ಭಾವನಾತ್ಮಕವಾಗಿ ತಳಕ್ ಹಾಕಿಕೊಳ್ತಾ ಇದೆ. ಇದು ಭಯಂಕರ ಡಿಮ್ಯಾಂಡ್ ಅಲ್ಲಿ ಇದೆ ಅನ್ನುವಂಥದ್ದನ್ನ ಅಂಗಡಿ ಮಾಲೀಕರು ಹೇಳ್ತಾ ಇದ್ದಾರೆ. ಅಂಗಡಿ ಮಾಲೀಕರಿಗೆ ಕೇಳ್ತಾ ಇದ್ದೆ, ನಮಗೆ ಇಲ್ಲಿಯವರೆಗೂ ಈ ಬಾವುಟಗಳು ಹಾಕ್ತಾ ಇದ್ವಿ ಅಂಗಡಿಯಲ್ಲಿ, ಬಟ್ ಯಾವುದು ಕೂಡ ಸೇಲ್ ಆಗ್ತಾ ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳ ಇದು ಬಹಳ ಸೇಲ್ ಆಗ್ತಾ ಇದೆ. ಕಾರಣ ಅಯೋಧ್ಯೆಯಲ್ಲಿ ರಾಮ ಮತ್ತೆ ಬರ್ತಾ ಇದ್ದಾನೆ ಅಂತ ಹೇಳಿ. ಹೇಗಿತ್ತು ಅದು ಆಕ್ಚುಲಿ? ಏನ್ ಹೇಳಿದ್ದಾರೆ ಅಂಗಡಿಯವರು? ಬಹಳ ತುಂಬಾ ಮಾತನಾಡಿದ್ದಾರೆ. ನೋಡೋಣ ಅದನ್ನ ದಿವ್ಯಾ. ಈ ಹೆಸರು ಈಗ ಅಯೋಧ್ಯೆಯಲ್ಲಿ ಎಲ್ಲಾ ಕಡೆಯೂ ಕೂಡ, ಪ್ರತಿಯೊಂದು ಕಡೆಯೂ ಕೂಡ ರಾಮ ರಾಮ ರಾಮ, ಜೈ ಸಿಯಾರಾಮ್, ಜೈ ಶ್ರೀರಾಮ್, ಈ ಘೋಷಣೆಗಳೇ ಕೇಳ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಅಯೋಧ್ಯೆಯಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಈಗ ಪೂರ್ತಿಯಾಗಿ ಕೇಸರಿಮಯವಾಗಿ ಹೋಗ್ತಾ ಇದೆ. ಕೇಸರಿಮಯ ಅಂತಂದ್ರೆ ಈ ಬಾವುಟಗಳದ್ದೇ ಕಾರುಬಾರ್. ಈಗ ಎಲ್ಲಾ ಕಡೆಯೂ ನೋಡಿ, ಎಲ್ಲಾ ಕಡೆಯೂ ಕೂಡ ಈ ಬಾವುಟಗಳದ್ದೇ ಸದ್ದು ಕೇಳಿ ಬರ್ತಾ ಇದೆ. ನೋಡಿ ಎಷ್ಟು ಪ್ರಮಾಣದಲ್ಲಿ ರಾಮ ಇದೆ. ಒಂದ್ ಕಡೆಗೆ ರಾಮ ಬಾಣ ಹಿಡ್ಕೊಂಡು ನಿಂತಿರೋದಿದೆ, ಇನ್ನೊಂದ್ ಕಡೆಗೆ ಹನುಮಂದಿದೆ. ಇದು ಹನುಮಂದು ನೋಡಿ. ಸೊ ಹೀಗೆ ಎಲ್ಲಾ ಕಡೆಯೂ ಕೂಡ ಇದೇ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಕ್ರೇಜ್ ಸೃಷ್ಟಿಯಾಗಿದೆ. ನೀವು ನೋಡ್ತಾ ಇದ್ರೆ ಈ ದೃಶ್ಯಗಳಲ್ಲಿ ಸಂಪೂರ್ಣವಾಗಿ ಕೇಸರಿಮಯ, ಎಲ್ಲ ಕಡೆಯೂ ಕೂಡ ಬಾವುಟಗಳದ್ದು ಬಾವುಟಗಳದ್ದು. ಸೊ ಕೇಳೋಣ. ಸೊ ಅಭಿ ये सब अभी भेज रहे हैं ना, कैसे कैसे हो रहे हैं अभी? ले रहे हैं क्या लोग? बहुत ले रहे हैं, बहुत ज्यादा ही ले रहे हैं, बहुत ज्यादा, पहले से बहुत ज्यादा ही बिक्री हो गई है इसकी। ज्यादा बिक्री हो रही है? ये बड़े वाले राम जी और हनुमान जी दोनों साथ में हो, दोनों साथ में जी। ऐसे लोग मांगते ना कि एक ही झंडे में राम जी और हनुमान जी दोनों साथ में हो। ओके, ये ज्यादा बिक रहा है इस समय। बड़ा वाला ज्यादा बिक रहा है, छोटा वाला? बड़ा वाला कुछ ज्यादा ही लोग लेके जा रहे हैं, अपने घरों में लगाने के लिए, दुकानों में लगाने के लिए, गाड़ियों में लगाने के लिए जी। तो अभी हर घर में ये है अभी? हर घर में ये लगा रहेगा, और 22 जनवरी को तो और ही ज्यादा ही लगा रहेगा। हर घर में आपको झंडे दिखेंगे, राम जी और हनुमान जी। ನೋಡಿ, ಈ ಕ್ರೇಜ್ ತುಂಬಾ ಇದೆ. ಮನೆಗೆ ಹಾಕಕ್ಕೆ, ಗಾಡಿಗೆ ಹಾಕಕ್ಕೆ, ಕಾರ್ಗಳಿಗೆ ಹಾಕಕ್ಕೆ ಬಾವುಟಗಳದ್ದೇ ಸಿಕ್ಕಾಪಟ್ಟೆ ಇದೆ. ತುಂಬಾ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲ್ ಆಗಿ ಒಂದೇ ಬಾವುಟದಲ್ಲಿ ರಾಮ ಮತ್ತು ಹನುಮ ಇರುವಂತ ಬಾವುಟಕ್ಕಂತೂ ಭಾರಿ ಬೇಡಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಕ್ರೇಜ್ ಇದೆ. ಇಲ್ಲಿದೆ ನೋಡಿ, ರಾಮ, ಲಕ್ಷ್ಮಣ, ಸೀತೆ ಮತ್ತು ಹನುಮ. ಇದಕ್ಕೆ ಬಹಳ ಬೇಡಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟಕ್ಕೆ ಹನುಮ ಮಾತ್ರ ಇರೋದು, ಹನುಮನ ಬಾವುಟಗಳು ಕಾಣಿಸ್ಕೊಳ್ತಾ ಇದೆ. ನೋಡಿ, ಎಲ್ಲಾ ಕಡೆಯೂ ಕೂಡ ಈ ಬಾವುಟಗಳದ್ದೇ. ಇದು ದೊಡ್ಡ ಬಾವುಟ. ಇದು ದೊಡ್ಡ ದೊಡ್ಡ ಬಸ್ಗಳಿಗೆ ಹಾಕೋಕೆ, ಲಾರಿಗಳಿಗೆ ಹಾಕೊಳ್ಳೋಕೆ ದೊಡ್ಡ ಮಟ್ಟದ ಕ್ರೇಜ್ ಈಗ ಇಲ್ಲಿ ಸೃಷ್ಟಿಯಾಗಿದೆ. ಅಮ್ಮ ನಮಸ್ತೆ. अभी ये सब लेकर जा रहे हैं अभी? हाँ हाँ, बहुत डिमांड है? हाँ बहुत डिमांड है, ज्यादा बिक्री हो रही है इसकी। क्या क्या मांगते हैं आके यहाँ पे? यहाँ आके राम मंदिर का मांगते हैं, हनुमान का मांगते हैं। यहाँ का तो प्रसिद्ध हनुमान जी हैं, उसके बाद ही राम जी हैं। जो हनुमान जी का दर्शन नहीं करेगा तो राम कैसे फलित करेंगे उसको? तो कहाँ डालते हैं ये लेकर? ये डालते नहीं, ये मंदिर में, जो मठ मंदिर है उसमें लगाते हैं लोग। अपने घर में भी लगाते हैं, जो पूजा स्थान होता है वहाँ लगाते हैं।
जी तो सब लेकर जा रहे हैं? हाँ हाँ, सब लेके जा रहे हैं। बहुत डिमांड है। बहुत झंडा बिक रहा है, मंदिर मॉडल है, लाइटिंग में मंदिर मॉडल है, ये सब की बिक्री अच्छी। पहले कैसा था ये? पहले बहुत इतना अच्छा नहीं था, जी नहीं। तो अभी बिजनेस चल रहा है? जी जी, अब 22 के बाद और भी चलेगा। 22 पहले कितना था, अभी कितना है? पहले तो कुछ नहीं था, केवल लोग इसको गांव बोलते थे, एक छोटा सा गांव है। लेकिन अब योगी मोदी जी के शुभ हाथों से ये गांव के बजाय शहर में बदल गया है। अयोध्या के लोग क्या कहते जी, हैं? अयोध्या के लोग बहुत खुश हैं। खुश है? जी, राम मंदिर बनने से हम लोगों की भी तो रोजगार बढ़ेगा, तो हम लोग भी तो उससे 2 पैसा कमाएंगे, लाभ पाएंगे, और बाहर के लोग भी आएंगे तो अच्छा पैसा हमको दे के जाएंगे। यहाँ मंदिरों में दर्शन भी अच्छे से करेंगे, उन लोगों के भी रहने खाने की व्यवस्था सब कर रखी है। जी, तो बहुत बाहर के लोग बोलते हैं कि ये यहाँ पे हिंदू मुस्लिम झगड़ा कर नहीं ऐसा कुछ नहीं, सब एकता है, नहीं कुछ नहीं, भाईचारा है, सब भाईचारे से है, यहाँ कोई ऐसी बात नहीं है। वो भी खुश है। हाँ, वो भी खुश हैं। वो भी देखिए जो है मुसलमान की बहनें जो है वो गाना गा रही हैं राम जी के उस पे। जी, और क्या, हाँ, हर जगह पे सब जगह पे है। ನೋಡಿ ಹಲವು ರೀತಿಯಲ್ಲಿ ಮಾತಾಡ್ತಾರೆ, ಅಯೋಧ್ಯೆಯಲ್ಲಿರುವಂತ ಮುಸ್ಲಿಮರಿಗೆ ಕೋಪ ಇದೆ, ಅದು ಇದೆ ಅಂತ ಹೇಳಿ. ಬಟ್ ಅವ್ರು ಹೇಳ್ತಾ ಇರುವಂತದ್ದು ಮುಸ್ಲಿಂ ಮಹಿಳೆಯರು ಕೂಡ ಹೋಗಿ ಭಜನೆ ಮಾಡ್ತಾ ಇದ್ದಾರೆ ರಾಮ ಮಂದಿರದಲ್ಲಿ ಅಂತೇಳಿ. ಎಂತ ಅದ್ಭುತ ರೀ, ತುಂಬಾ ವಿಶೇಷವಾಗಿದೆ. ನಾನು ಹುಡುಕುವಂತ ಪ್ರಯತ್ನ ಡೆಫಿನೆಟ್ಲಿ ಮಾಡ್ತೀನಿ ಅದನ್ನ. ಈ ಬಾವುಟಗಳ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೆ ನೋಡಿ, ಸಣ್ಣ ಬಾವುಟಗಳಿಂದ ಹಿಡಿದು ಇವೆಲ್ಲ ಸಣ್ಣ ಬಾವುಟಗಳು, ಚಿಕ್ಕ ಚಿಕ್ಕ ಬಾವುಟಗಳು, ಕಾರಿನ ಮುಂಭಾಗದಲ್ಲಿ ಹಾಕುವಂತ ಬಾವುಟಗಳು, ಅವುಗಳೆಲ್ಲ ಇದಾವೆ. ಸಾಲು ಸಾಲು ಎಲ್ಲಾ ಕಡೆಯೂ ಕೂಡ ಸಿಗುವಂತದ್ದು ಬಾವುಟಗಳದ್ದೇ ಸಿಗ್ತಾ ಇದೆ. ಸೊ ಹಾಗಾಗಿ ಅಯೋಧ್ಯೆ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ. ನಿಮಗೆ ಮಂದಿರಗಳಲ್ಲಿ ಹೋದ್ರೆ ಬಾವುಟಗಳನ್ನ ಹಾಕ್ತಾರೆ, ಅಲ್ಲಿ ನೋಡಿ ಈ ಬಾವುಟಗಳನ್ನು ನೀವು ಅಲ್ಲೂ ಕೂಡ ನೋಡಬಹುದು. ಮನೆಯ ಮುಂಭಾಗದಲ್ಲಿ ಹಾಕಿರುವಂಥದ್ದು, ದೇವಸ್ಥಾನದ ಮುಂಭಾಗದಲ್ಲಿ ಹಾಕಿರುವಂಥದ್ದು, ಎಲ್ಲಾ ಕಡೆಯೂ ಕೂಡ ಬಾವುಟಗಳು ರಾರಾಜಿಸ್ತಾ ಇವೆ. ಸೊ ಇಲ್ಲಿ ನೋಡಿ, ಇನ್ನೊಂದು ವಾಹನದಲ್ಲಿ ಬರ್ತಾ ಇರೋದು ಬಾವುಟ, ಅದ್ಭುತವಾಗಿ ನೋಡಿ, ನಿಮಗೆ ನೋಡಿ ಹೇಗಿದೆ, ಇದನ್ನ ಹಾಕಿಟ್ಬಿಟ್ಟಿದ್ದಾರೆ ಅದಕ್ಕೆ ಗಾಡಿಗೆ. ಸೊ ಇದು ಬಾವುಟಗಳದ ಒಂದು ಕ್ರೇಜ್ ಇಲ್ಲಿ ಸೃಷ್ಟಿಯಾಗಿದೆ. ಕೇಸರಿಮಯವಾಗಿ ಸಂಪೂರ್ಣವಾಗಿ ನಿಮಗೆ ರಾಮ ಮಂದಿರದ ಹಿಡಿದು ಲತಾ ಮಂಗೇಶ್ಕರ್ ಚೌಕ್ವರೆಗೂ ಕೂಡ ಹೋಗ್ತಾ ಇದ್ರೆ, ಘಾಟ್ವರೆಗೂ ಹೋಗ್ತಾ ಇದ್ರೆ, ಎಲ್ಲಾ ಕಡೆಯೂ ಕೂಡ ಕಾಣೋದು ಇದೇ ಬಾವುಟಗಳು. ಕ್ಯಾಮ್ರಾ ಪರ್ಸನ್ ಸುಬ್ರೀತ್ ಜೊತೆಗೆ ಅರುಣ್ ಬಡಿಗೇರ್, ಅಯೋಧ್ಯ. ಉತ್ತರದ ಕಡೆಗಳಲ್ಲಿ ನಾವು ನೋಡಿದಾಗ ಬಹಳಷ್ಟು ದೇವಸ್ಥಾನಗಳಲ್ಲಿ ಬಾವುಟಗಳನ್ನ ಹಾಕ್ತಾರೆ. ಸೊ ಅದೇ ರೀತಿಯಾಗಿ ಈಗ ಬಾವುಟಕ್ಕೆ ಬಹಳ ಡಿಮಾಂಡ್ ಬಂದಿದೆ ಅಂತ ಹೇಳ್ತಾ ಇದ್ರು ಅರುಣ್. ಅದನ್ನು ತೋರಿಸ್ತಾ ಇದ್ರು, ಚಿಕ್ಕ ಚಿಕ್ಕ ಬಾವುಟದಿಂದ ದೊಡ್ಡ ದೊಡ್ಡ ಬಾವುಟಗಳು, ಅದರಲ್ಲೂ ಶ್ರೀರಾಮ ಮತ್ತು ಹನುಮ ಇರುವಂತಹ ಬಾವುಟಕ್ಕೆ ಬಹಳಷ್ಟು ಬೇಡಿಕೆ ಇದೆ ಅಂತ. ಈ ಮೂಲಕವಾಗಿ ಒಂದಷ್ಟು ವ್ಯಾಪಾರ ವೃದ್ಧಿ ಕೂಡ ಆಗ್ತಾ ಇದೆ. ಇನ್ನು ಇವತ್ತಿನಿಂದ ಆರಂಭಗೊಂಡಿರುವಂತಹ ಪೂಜಾ ಕಾರ್ಯಗಳು, ಅದರಲ್ಲಿ ಹೋಮ ಹವನಗಳಿಗಾಗಿಯೇ ಎಷ್ಟು ಹೋಮಕುಂಡಗಳನ್ನು ಸಿದ್ಧಪಡಿಸಲಾಗಿದೆ, ಯಾರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಇದರ ಮಹತ್ವ ಏನು ತಿಳಿಸ್ಕೊಳ್ಳೋಣ.